ಹಲೋ ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕಲಿತುಕೊಂಡಿವಿ. ಅದೇ ರೀತಿಯಾಗಿ ಇನ್ನು ಮುಂದುವರೆದಿರ್ತಕ್ಕಂಥ ಇನ್ನೊಂದು ಪ್ರೆಸೆಂಟ್ ಟೆನ್ಸಿನ ಇನ್ನೊಂದು ಭಾಗವಾಗಿರ್ತಕ್ಕಂಥ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳ ಬಗ್ಗೆ ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ. ಓಕೆ, ಲಿಸನ್ ಇಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಓಕೆ, ಲಿಸನ್ ಇಯರ್ ಸ್ಟೂಡೆಂಟ್ಸ್, ಥರ್ಡ್ ಒನ್ ಆಗಿರ್ತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಕನ್ನಡದಲ್ಲಿ ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ಪರಿಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ ನಾವು. ಓಕೆ, ಪರಿಪೂರ್ಣ ಅಥವಾ ಪೂರ್ಣ ವರ್ತಮಾನ ಕಾಲ ಅಂತ ಕೂಡ ಕರಿತೀವಿ. ವಾಟ್ ಈಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್? Okay, listen here students. The present perfect tense is used to denote an action that has just been completed. Repeat, listen here. The present perfect tense is used to denote an action that has just been completed. ಆಗ ತಾನೇ ಮುಗಿದಿರುವ ಒಂದು ಘಟನೆಯ ವಿವರ ತಿಳಿಸಲು ಬಳಸುವ ಕಾಲವನ್ನು ನಾವು ಪರಿಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಓಕೆ, ಆಗ ತಾನೇ ಮುಗಿದಿರುವ ಅಂದರೆ ಈಗ ತಾನೇ ಮುಗಿದಿರುವ ಒಂದು ಘಟನೆಯ ವಿವರ ತಿಳಿಸಲು ಬಳಸ್ತಕ್ಕಂಥ ಕಾಲಕ್ಕನ್ನು ನಾವೇನಂತ ಕರಿತೀವಿ? ಪರಿಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ? ಇದಕ್ಕೂ ಅದರ ಸ್ಟ್ರಕ್ಚರ್ ಏನಪ್ಪ ಅಂತಂದ್ರೆ, ಒಂದು ಫಾರ್ಮುಲಾ ಏನಂತಂದ್ರೆ, ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಫಾರ್ಮುಲಾ ಏನಪ್ಪ ಅಂತಂದ್ರೆ, ಲಿಸನ್ ಇಯರ್ ಸ್ಟೂಡೆಂಟ್ಸ್, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಓಕೆ, ಇದ್ರದ್ದು ಫಾರ್ಮುಲಾ ಯಾವುದ್ರಿ? ಲಕ್ಷ ಕೊಡ್ರಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಓಕೆ, ಇದು ಇದರ ಫಾರ್ಮುಲಾ ಆಗೈತಿ. ಅದೇ ಪ್ರಕಾರಾಗಿ ಒಂದು ಎಕ್ಸಾಂಪಲನ್ನು ನೋಡ್ರಿ. ಐ ಹ್ಯಾವ್ ಬ್ರಾಟ್ ಫ್ಲವರ್ಸ್. ಐ ಹ್ಯಾವ್ ಬ್ರಾಟ್ ಫ್ಲವರ್ಸ್. ಐ ಅಂತಕ್ಕಂಥದ್ದೇನು ಇಲ್ಲಿ ಸಬ್ಜೆಕ್ಟ್. ಓಕೆ, ಹ್ಯಾವ್ ಆರ್ ಹ್ಯಾಸ್. ಓಕೆ, ಇಲ್ಲಿ ಹ್ಯಾವನ್ನು ಯೂಸ್ ಮಾಡ್ತೀವಿ ನಾವು. ಐ, ವಿ, ಯು, ದೇ ಬಂದಾಗ ನಾವು ಹ್ಯಾವನ್ನು ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪರ್ಸನ್ಗಳು ಸಬ್ಜೆಕ್ಟ್ಗಳು ಬಂದಾಗ ಹಿ, ಸಿ, ಇಟ್ ಬಂದಾಗ ಹ್ಯಾಸನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಬ್ರಾಟ್, ಬ್ರಿಂಗ್, ಬ್ರಾಟ್ V3 ಫ್ಲವರ್ಸ್ ಆಬ್ಜೆಕ್ಟ್. ನಾನು ಹೂಗಳನ್ನು ಆಗಲೇ ತಂದಾಯಿತು. ಇದು ಕನ್ನಡದಲ್ಲೇನು? ನಾನು ಹೂಗಳನ್ನು ಆಗಲೇ ತಂದಾಯಿತು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಅದೇ ಪ್ರಕಾರವಾಗಿ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ಮತ್ತಷ್ಟು ಎಕ್ಸಾಂಪಲ್ಸ್ಗಳೊಂದಿಗೆ ನಾವು ನೋಡೋಣ. ಲಿಸನ್ ಇಯರ್ ಸ್ಟೂಡೆಂಟ್ಸ್, ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಫಸ್ಟ್ ಒನ್, ಐ ಹ್ಯಾವ್ ರಿಟನ್ ಲೆಟರ್. ಐ ಹ್ಯಾವ್ ರಿಟನ್ ಲೆಟರ್. ಓಕೆ, ಲಿಸನ್ ಇಯರ್ ಸ್ಟೂಡೆಂಟ್ಸ್, ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಬರ್ತಕ್ಕಂಥ ಒಂದು ಫಾರ್ಮುಲಾ ಏನಪ್ಪ ಅಂತಂದ್ರೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಸಬ್ಜೆಕ್ಟ್. ದಿಸ್ ಈಸ್ ದ ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಪಾಸಿಟಿವ್ ಸ್ಟೇಟ್ಮೆಂಟ್ಸಿನ ಸ್ಟ್ರಕ್ಚರ್ ಇದು. ಓಕೆ, ಅದೇ ಪ್ರಕಾರವಾಗಿ ಐ ಹ್ಯಾವ್ ರಿಟನ್ ಲೆಟರ್. I have written letter. Next one, we have read lesson. We have read lesson. You have played cricket. We have played cricket. They have brought sweet. They have brought sweet. Next one, he has drunk tea. He has drunk tea. Next one, she has sung song. She has sung song. It has rained in Arbavi. It has rained in Arbavi. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಇದೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನಾಗಿ ಯಾವ ರೀತಿಯಾಗಿ ಪರಿವರ್ತನೆಯನ್ನು ಮಾಡ್ತೀವಿ, ಯಾವ ರೀತಿಯಾಗಿ ಚೇಂಜಸ್ಸನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಒನ್ ನೋಡ್ರಿ. ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ನಾವು
ಲಿಸನ್ ಇಯರ್. ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ಬರ್ತಕ್ಕಂಥ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನಾಟ್. ನಾಟ್ ಈಸ್ ಯೂಸ್ಡ್ ನೆಗೆಟಿವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಓಕೆ, ಅದೇ ಪ್ರಕಾರವಾಗಿ ಇಲ್ಲಿ ನೋಡ್ರಿ, ಎಲ್ಲರೂ ಲಕ್ಷ್ಯ ಕೊಡ್ರಿ. ಐ ಹ್ಯಾವಂಟ್ ರಿಟರ್ನ್ ಲೆಟರ್. ಐ ಹ್ಯಾವಂಟ್ ರಿಟರ್ನ್ ಲೆಟರ್. ನೋಡ್ರಿ, ಹ್ಯಾವ್ ಪ್ಲಸ್ ನಾಟ್ ಈಕ್ವಲ್ ಟು ಹ್ಯಾವಂಟ್. ಹ್ಯಾವ್ ಪ್ಲಸ್ ನಾಟ್ ಈಕ್ವಲ್ ಟು ಹ್ಯಾವಂಟ್. ದಿಸ್ ಈಸ್ ಅ ನೆಗೆಟಿವ್ ಶಾರ್ಟ್ ಫಾರ್ಮ್. ಆಫ್ಟರ್ವರ್ಡ್ಸ್, we haven't read book. We haven't read book. You haven't played cricket. You haven't played cricket. They haven't brought sweet. They haven't brought sweet. He hasn't drunk tea. He hasn't drunk tea. She hasn't sung song. She hasn't sung song. It hasn't rained in Arbavi. It hasn't rained in Arbavi. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ, ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ನೆಗೆಟಿವ್ ಅನ್ನಾಗಿ ಮಾಡಿದೀವಿ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ತಿಳ್ಕೊಂಡಿವಿ. ಇಲ್ಲಿ ಬರ್ತಕ್ಕಂಥವು ಇವೆಲ್ಲ ಏನಪ್ಪ ಅಂತಂದ್ರೆ ನೆಗೆಟಿವಲ್ಲಿ ಬರ್ತಕ್ಕಂಥ ನೆಗೆಟಿವ್ ಫಾರ್ಮ್ಸ್ಗಳಾಗ್ಯಾವು. ಇವೆಲ್ಲ ಏನು ನೆಗೆಟಿವ್ ಫಾರ್ಮ್ಸ್ಗಳದಾವು. ಇವೆಲ್ಲ ಏನು ಇಲ್ಲಿ ಬಾಕ್ಸಲ್ಲಿ ಇರ್ತಕ್ಕಂಥವು ನೆಗೆಟಿವ್ ಫಾರ್ಮ್ಸ್ಗಳಿವೆಲ್ಲ. ಓಕೆ, ನೆಗೆಟಿವ್ ಶಾರ್ಟ್ ಫಾರ್ಮ್ಸ್ಗಳಂತ ನಾವು ಇವು ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ. ಇನ್ನು ನಾವು ಮುಂದೆ ಏನು ಮಾಡೋಣಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡ್ರಿ. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರ್ತಕ್ಕಂಥ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ? ಫಸ್ಟ್ ಒನ್ನ ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ನಾವು ಫಸ್ಟ್ ಒನ್ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾ ಬರ್ತೈತಿ, ಯಾವ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾ ಇಲ್ಲಿ ಬರ್ತೈತಿ. ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಪ್ಲಸ್ V3. ಇಲ್ಲಿ ಏನೈತಿ V3 ಪ್ಲಸ್ ಆಬ್ಜೆಕ್ಟ್. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಸಬ್ಜೆಕ್ಟ್ಗಿಂತ ಮುಂಚೆ ಹ್ಯಾವ್ ಆರ್ ಹ್ಯಾಸ್ ಅನ್ನು ನಾವಿಲ್ಲಿ ಬಳಸ್ತೀವಿ. ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಫಸ್ಟ್ ಬಳಸ್ತೀವಿ, ಆಮೇಲೆ ಸಬ್ಜೆಕ್ಟು, ಆಮೇಲೆ V3 ಫಾರ್ಮ್ಸನ್ನು, ಆಫ್ಟರ್ವರ್ಡ್ಸ್ ಆಬ್ಜೆಕ್ಟನ್ನು ಬಳಸ್ತೀವಿ. ಲಾಸ್ಟ್ ಒಂದು ಕ್ವಶನ್ ಮಾರ್ಕನ್ನು ಬಳಸಿದಾಗ ಅದು ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಆಗಿ ಚೇಂಜ್ ಆಗತ್ತೆ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದು ಫಸ್ಟ್ ಒನ್ನ? ಹ್ಯಾವ್ ಐ ರಿಟರ್ನ್ ಲೆಟರ್. ಹ್ಯಾವ್ ಐ ರಿಟರ್ನ್ ಲೆಟರ್. ನೆಕ್ಸ್ಟ್ ಒನ್, ಹ್ಯಾವ್ ವಿ ರೀಡ್ ಬುಕ್. ಹ್ಯಾವ್ ವಿ ರೀಡ್ ಬುಕ್. ನೆಕ್ಸ್ಟ್ ಒನ್, ಹ್ಯಾವ್ ಯು ಪ್ಲೇಡ್ ಕ್ರಿಕೆಟ್. ಹ್ಯಾವ್ ಯು ಪ್ಲೇಡ್ ಕ್ರಿಕೆಟ್. ನೆಕ್ಸ್ಟ್ ಒನ್, ಹ್ಯಾವ್ ದೇ ಬ್ರಾಟ್ ಸ್ವೀಟ್. ಹ್ಯಾವ್ ದೇ ಬ್ರಾಟ್ ಸ್ವೀಟ್. ಹ್ಯಾಸ್ he drunk tea. Has he drunk tea. Next, listen here. Has she sung song. Has she sung song. Next one, has it rained in Arbavi. Has it rained in Arbavi. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ಮಾಡುವಾಗ ನಾವು ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಏನು ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಕ್ವಶನ್ ಮಾರ್ಕನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ಈ ಕ್ವಶನ್ ಮಾರ್ಕನ್ನು ನಾವು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಏನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಒನ್ ನಾವೇನು ಬರೆಸ್ತೀವಿ, ಸಬ್ಜೆಕ್ಟ್ಗಿಂತ ಮುಂಚೆ ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಹ್ಯಾವ್ ಆರ್ ಹ್ಯಾಸನ್ನು ಮೊದಲಿಗೆ ಬಳಸ್ತೀವಿ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ ಇದು. ಓಕೆ, ನೆಕ್ಸ್ಟ್ ಒನ್ನ ನೋಡೋಣ. ನೆಕ್ಸ್ಟ್ ಒನ್ ಕ್ಲಾಸಲ್ಲಿ ನೋಡೋಣ. ಮುಂದಿನ ಏನಪ್ಪ ಅಂತಂದ್ರೆ ಫೋರ್ತ್ ಒನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ಕನ್ನಡದಲ್ಲಿ ಪರಿಪೂರ್ಣ ಅವಿರತ ವರ್ತಮಾನ ಕಾಲ ಅಂತ ನಾವು ಕರಿತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪರಿಪೂರ್ಣ ಅವಿರತ ವರ್ತಮಾನ ಕಾಲ ಅಂತ ನಾವು ಕರಿತೀವಿ. ಓಕೆ, ಲಕ್ಷ ಕೊಡ್ರಿ. ವಾಟ್ ಈಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? The present perfect continuous is used for an action which began at some time in the past and is still continuing. Listen here, repeat. The present perfect continuous is used for an action which began at some time in the past and is still continuing. ಹಿಂದೆ ಒಮ್ಮೆ ಪ್ರಾರಂಭವಾದಾಗಿನಿಂದ ಈಗಿನವರೆಗೂ ನಡೆಯುತ್ತಲೇ ಬಂದಿರುವ ಕ್ರಿಯೆಯನ್ನು ಸೂಚಿಸುವುದಕ್ಕೆ ನಾವು ಪರಿಪೂರ್ಣ ಅವಿರತ ವರ್ತಮಾನ ಕಾಲವೆಂದು ಕರೆಯುತ್ತೇವೆ. ಓಕೆ, ಕನ್ನಡದಲ್ಲಿ ಏನಪ್ಪ ಇದರ ಮೀನಿಂಗ್ ಅಂತಂದ್ರೆ ಹಿಂದೆ ಒಮ್ಮೆ ಪ್ರಾರಂಭವಾದಾಗಿನಿಂದ ಈಗಿನವರೆಗೂ ನಡೆಯುತ್ತಲೇ ಬಂದಿರುವ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಪರಿಪೂರ್ಣ ಅವಿರತ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಓಕೆ, ಲಿಸನ್ ಯರ್ ಸ್ಟೂಡೆಂಟ್ಸ್. ಇದ್ರ ಫಾರ್ಮುಲಾ ಏನಪ್ಪ, ಸ್ಟ್ರಕ್ಚರ್ ಏನು ಒಂದು ಸಲ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಓಕೆ, ಗೊತ್ತಾಯ್ತಲ್ಲ ಇದ್ರ ಸ್ಟ್ರಕ್ಚರ್ ಏನು, ಇದ್ರ ಸೂತ್ರ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನಾವು ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಬಂತಪ್ಪ ಅಂತಂದ್ರೆ ಕಂಪಲ್ಸರಿ V1 ಜೊತೆಗೆ ING ಫಾರ್ಮನ್ನು ಬಳಸ್ತಾನೆ ಇರ್ತೀವಿ. ಓಕೆ, ಒಂದು ಎಕ್ಸಾಂಪಲನ್ನು ನೋಡೋಣ. ಲಿಸನ್ ಇಯರ್ ಸ್ಟೂಡೆಂಟ್ಸ್. ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಸುತ್ತಾ ಇದ್ದೇನೆ. ನಾನು ಇಂಗ್ಲೀಷ್ ಕಲಿಸುತ್ತಾ ಇದ್ದೇನೆ. ಓಕೆ, ನೋಡಿರಿ ನೆಕ್ಸ್ಟ್ ಒನ್ನ ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಲಕ್ಷ ಕೊಡ್ರಿ. ಓಕೆ, ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಕೂಡ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಫಸ್ಟ್ ಒನ್ ಸೆಂಟೆನ್ಸ್, ಲಿಸನ್ ಇಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್, I have been writing letter. I have been writing letter. Next one, we have been reading book. We have been reading book. Next one, you have been playing cricket. You have been playing cricket. They have been bringing sweet. They have been bringing sweet. He has been drinking tea. He has been drinking tea. She has been singing song. She has been singing song. It has been raining in Arabavi. It has been raining in Arabavi. ಓಕೆ, ಗೊತ್ತಾಯ್ತಲ್ಲ. ಇವೆಲ್ಲ ಏನಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು. ಇವು ಸಕಾರಾತ್ಮಕವಾಗಿರ್ತಕ್ಕಂಥ ವಾಕ್ಯಗಳು. ಇವುಗಳನ್ನು ನಾವು ಯಾವ ರೀತಿಯಾಗಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ನಕಾರಾತ್ಮಕ ವಾಕ್ಯಗಳನ್ನಾಗಿ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನೋಡ್ರಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಲಿಸನ್ ಇಯರ್ ಸ್ಟೂಡೆಂಟ್ಸ್. ಇಲ್ಲಿ ಫಾರ್ಮುಲಾ ಏನು ಬರ್ತೈತಿ, ಸ್ಟ್ರಕ್ಚರ್ ಯಾವ ರೀತಿಯಾಗಿ ಬರ್ತೈತಿ? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಓಕೆ, ಅದೇ ರೀತಿಯಾಗಿ ಇಲ್ಲಿ ನೆಗೆಟಿವ್ ಫಾರ್ಮ್ಸ್ಗಳೆಲ್ಲ ನಾವು ಏನು ಮಾಡಿವಪ್ಪ ಅಂತಂದ್ರೆ ಶಾರ್ಟ್ ಫಾರ್ಮ್ಸ್ ಆಗಿ ಯೂಸ್ ಮಾಡೀವಿ. ಶಾರ್ಟ್ ಫಾರ್ಮ್ಸ್ಗಳನ್ನು ಯೂಸ್ ಮಾಡೇವಿ. ನಿಮಗೆ ಮೇಲೆ ಈಗ ಹೇಳಿ ನಾನು ನೆಗೆಟಿವ್ ಮಾಡೋ ಮುಂದೆ ಯಾವ ರೀತಿಯಾಗಿ ಶಾರ್ಟ್ ಫಾರ್ಮ್ಸ್ಗಳಾಗ್ತಾವು. ನೆಗೆಟಿವ್ ಮಾಡೋ ಮುಂದೆ ಹ್ಯಾವ್ ಪ್ಲಸ್ ನಾಟ್ ಹ್ಯಾವ್ ಅಂಟ, ಹ್ಯಾಸ್ ಪ್ಲಸ್ ನಾಟ್ ಹ್ಯಾಸ್ ಅಂಟ, ದಿಸ್ ಟೈಪ್ ಅಂದ್ರೆ ಅಪಾಸ್ಟ್ರಫಿ ಬರ್ತೈತೆ ಮೇಲೆ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್, ಐ ಹ್ಯಾವಂಟ್ ಬೀನ್ ರೈಟಿಂಗ್ ಲೆಟರ್. I haven't been writing letter. We haven't been reading book. We haven't been reading book.
You haven't been playing cricket. You haven't been playing cricket. They haven't been bringing sweet. They haven't been bringing sweet. He hasn't been drinking tea. He hasn't been drinking tea. She hasn't been singing song. She hasn't been singing song. Okay. It hasn't been raining in Arabavi. It hasn't been raining in Arabavi. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ, ಇವುಗಳು ಯಾವ ರೀತಿಯಾಗಿರ್ತಕ್ಕಂಥವು ಅದಾವಪ್ಪ ಅಂತಕ್ಕಂಥದ್ದನ್ನು ನಾವೀಗ ಹೀಗೆ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ದೀವಿ. ಅಂದರೆ ನೆಗೆಟಿವ್ ಫಾರ್ಮ್ಸ್ಗಳನ್ನು ಇಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಇವಾಗ ನೋಡ್ರಿ ನೆಕ್ಸ್ಟ್ ಒನ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ನಾವು ಯಾವ ರೀತಿಯಾಗಿ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಲಕ್ಷ್ಯ ಕೊಡ್ರಿ. ಫಾರ್ಮುಲಾ ಇಲ್ಲಿ ಯಾವ ರೀತಿಯಾಗಿ ಬರ್ತೈತಪ್ಪ ಅಂತಂದ್ರೆ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ವಿತ್ ಕ್ವಶನ್ ಮಾರ್ಕ್. ಓಕೆ, ಫಸ್ಟ್ ಒನ್ ಎಕ್ಸಾಂಪಲ್, ಲಿಸನ್ ಯುವರ್ ಸ್ಟೂಡೆಂಟ್ಸ್. ಹ್ಯಾವ್ ಐ ಬೀನ್ writing letter. Have I been writing letter? Next one. Have we been writing letter? Sorry. Have we been reading book? Have we been reading book? Next one. Have you been playing cricket? Have you been playing cricket? Have they been bringing sweet? Okay. Listen here students. One mistake ada illi. ಬಿ ಅಂತಕ್ಕಂಥದ್ದಿಲ್ಲಿ ಡಬಲ್ ಆಗ್ಯದ. ಈ ಬಿಯನ್ನು ಯಾರು ನೋಟ್ ಮಾಡ್ಕೋಬೇಡ್ರಿ, ಒಂದೇ ಬಿ ಬ್ರಿಂಗಿಂಗ್. ಓಕೆ, ಹ್ಯಾವ್ ದೇ ಬೀನ್ ಬ್ರಿಂಗಿಂಗ್ ಸ್ವೀಟ್. ನೆಕ್ಸ್ಟ್ ಒನ್, ಹ್ಯಾಸ್ ಹಿ ಬೀನ್ ಡ್ರಿಂಕಿಂಗ್ ಟೀ. ಹ್ಯಾಸ್ ಹಿ ಬೀನ್ ಡ್ರಿಂಕಿಂಗ್ ಟೀ. ಹ್ಯಾಸ್ ಹಿ ಬೀನ್ ಸಿಂಗಿಂಗ್ ಸಾಂಗ್. ಹ್ಯಾಸ್ ಹಿ ಬೀನ್ ಸಿಂಗಿಂಗ್ ಸಾಂಗ್. Has it been raining in Arbavi? Has it been raining in Arbavi? ಓಕೆ, ಲಿಸನ್ ಯರ್ ಸ್ಟೂಡೆಂಟ್ಸ್. ಇಲ್ಲಿ ಬರ್ತಕ್ಕಂಥ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಫಸ್ಟು ಸಬ್ಜೆಕ್ಟ್ಗಿಂತ ಮುಂಚೆ ಇಲ್ಲಿ ಯಾವುಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದನ್ನು ಲಕ್ಷ್ಯ ಕೊಡ್ರಿ. ಇಲ್ಲಿ ಬರ್ತಕ್ಕಂಥ ಹ್ಯಾವ್ ಆರ್ ಹ್ಯಾಸ್ ಈ ಬಾಕ್ಸಲ್ಲಿ ಬರ್ತಕ್ಕಂಥವು ನಾವು ಇವುಗಳನ್ನು ಸಬ್ಜೆಕ್ಟ್ಗಿಂತ ಮುಂಚಿತವಾಗಿ ಬಳಸ್ತೀವಿ. ಅದಕ್ಕಾಗಿ ನಾವು ಇಲ್ಲಿ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ಗಳಾಗಿ ಮತ್ತು ನೆಕ್ಸ್ಟ್ ಒನ್ ಏನಪ್ಪ ಇಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥದ್ದೇನು ಏನಪ್ಪ ಅಂತಂದ್ರೆ ಕ್ವಶನ್ ಮಾರ್ಕ್. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಕ್ವಶನ್ ಮಾರ್ಕ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ಸ್ ನಮಗೆ. ಆಬ್ಜೆಕ್ಟ್ ಜೊತೆಗೆ ಕ್ವಶನ್ ಮಾರ್ಕ್ಗಳು ಕಂಪಲ್ಸರಿ ಇರಲೇಬೇಕಾಗತ್ತೆ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ ದಿನದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗಳ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆಯನ್ನು ತಿಳಿದುಕೊಂಡಿವಿ. ಇನ್ನು ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸು, ಪಾಸ್ಟ್ ಕಂಟಿನ್ಯೂಸ್ಗಳ ಎರಡು ಟೆನ್ಸ್ಗಳ ಬಗ್ಗೆ ವಿವರಣೆಯನ್ನು ತಿಳಿಸಲು ನಾನು ಪ್ರಯತ್ನ ಮಾಡ್ತೀನಿ. ನೀವು ಕೂಡ ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ರಿ. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿನ ಹೇಳಿರ್ತಕ್ಕಂಥ ಕ್ಲಾಸು ನಿಮಗೆ ತಿಳಿದಿದೆ ಅಂತ ತಿಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.